ವೈಡ್ ಬಾಲ್ ಸೂಚನೆಗಳು. ಸರ್ 12th ಪ್ಲೇಯರ್ ಖಾತೆ ಆರಂಭವನ್ನು ಪಡೆದುಕೊಳ್ತಾ ಇದೆ. ಪುಕ್ಕಟೆ ಓಟಗಳ ಹೆಚ್ಚಳ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಕಾರ್ಯಸದಂತ ಚೆಂಡು ಶಾಲಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸೇಫ್ ಹ್ಯಾಂಡ್ಸ್ ಹೋದರೆ ನೆಲಕ್ಕೆ ಹೇಳ್ಕೊಳ್ತಾ ಇದೆ. ದಮನ್ ಮಲ್ಲೆ ಡಿಪಾರ್ಟ್ಸ್ ಅಂಕಣದಿಂದ ಹೊರ ಪ್ರವೇಶವನ್ನು ಮಾಡಬೇಕಾಗ್ತದೆ. ಮೊದಲನೇ ಬ್ರೇಕ್ ಹೋದರೆ ನೆಲಕ್ಕೆ ಹೇಳ್ಕೊಳ್ತಾ ಇದೆ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ. ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಕೋಟಿಗೊಬ್ಬ ಗೆಲ್ಲೋನು ಕೋಟಿ. ಆರಂಭಿಕ ಹಂತದ ಆಟಗಾರ ನಮ್ಮಲ್ಲಿ ಲೆಕ್ಕಾಚಾರದ ಬಿರುಸಿನ ಆಟದಲ್ಲಿ ಎಡವಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೊಸ ಆಟಗಾರನ ಸೇರ್ಪಡೆ ಪಳನಿ. ಕಳೆದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಮ್ಯಾನ್ ಆಫ್ ದ ಮ್ಯಾಚ್, ಪ್ಲೇಯರ್ ಆಫ್ ದ ಮ್ಯಾಚ್ ಗೋಸ್ ಟು ಜಾನ್ ಫ್ರಮ್ ಟೀಮ್ ಪವರ್. ಜಾನ್ ದಯವಿಟ್ಟು ನಮ್ಮ ಪ್ರಶಸ್ತಿಯ ಸ್ವೀಕಾರವನ್ನು ಮಾಡಿಕೊಳ್ಳಿ. ಕರಿಯಸದಂತ ಚೆಂಡು ವೈಡ್ ಬಾಲ್ ಎನ್ನುವ ಸೂಚನೆಗಳು. ಕೊನೆ ಹಂತದಲ್ಲಿ ನಿರ್ಣಾಯಕರು ರವಾನೆ ನೀಡ್ತಾ ಇದ್ದಾರೆ. ಸಾಕಷ್ಟು ಮಟ್ಟಿಗೆ ಶ್ರೇಷ್ಠ ಮಾಡಿದ ನಿರ್ಣಾಯಕರು ಒಂದೆಡೆ ಡಾರ್ಲಿಂಗ್ ದೀಪು, ಮತ್ತೊಂದೆಡೆ ಸಂಜಯ್. ಪಳನಿಗೆ ಎಸದಂತ ಚೆಂಡು, ಸ್ಲಾಗ್ ಸ್ವೀಪ್ ಮಾಡುವಂತ ಪ್ರಯತ್ನಗಳು, ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಚೆಂಡಿಗೂ ದಂಡಿಗೂ ಸಂಪರ್ಕಗಳೇ ಕಾಣ್ತಾ ಇಲ್ಲ. ಕೇವಲ ಚುಕ್ಕಿಯ ಎಸೆತಗಳು ಮಾತ್ರ ಅಂಕಿ ಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಬೀಸುವಂತ ಪ್ರಯತ್ನಗಳು, ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಚಲುವ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮಿಡ್ ವಿಕೆಟ್ ಸೀಮಾರಿಕೆ ಹಂಚಿನಲ್ಲಿ ಕೇವಲ ಒಂದೋಟಗಳಿಗೆ ಅಷ್ಟೇ ಅವಕಾಶಗಳು. ಹೊಸ ಬ್ಯಾಟ್ಸ್ಮನ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾನೆ ವಿಶಾಲ್ಗೆ ಎಸೆದಂತ ಚೆಂಡು, ಪರ್ಫೆಕ್ಟ್ ಶಾಟ್. ಈ ಬಾರಿ ಡೀಪ್ ಸ್ಕೋರಿಂಗ್ ಸೀಮಾರಿಕೆಯ ಹೊರಭಾಗವನ್ನು ಗಮನಿಸ್ತಾ ಇದೆ. ಬೌಂಡ್ರಿ. ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು, ನಿಲ್ಲಬೇಡ ಓಡೋಗೆ ಓಡೋಗು. ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು, ನಿಲ್ಲಬೇಡ ಓಡೋಗೆ ಓಡೋಗು. ದಾನುಗಳು ರೌಡಿಗಳು ಫಿದಾ ಗೌರೆ ನನ್ನ ಭೇಟಿ ಮಾಡೋಕೆ ಮುಗಿ. ಸುಂದರತೆ ಮತ್ತೊಂದು ಹೈ ಲಾಫ್ಟ್ ಶಾಟ್. ಈ ಬಾರಿ ಸೀಮಾರಿಕೆ ಹಂಚಿನಲ್ಲಿ ಚೆಂಡು ಸಾಗ್ತಾ ಇದೆ. ಓಟಗಳ ಸೇರ್ಪಡೆ. ಕೊನೆ ಸತ ಆರಂಭಿಕ ಹಂತದ ಪವರ್ ಪ್ಲೇ ಓವರ್ ನಲ್ಲಿ ಬಾಕಿ ಉಳಿದುಕೊಳ್ತಾ ಇದೆ. ದ ಲಾಸ್ಟ್ ಬಾಲ್ ಸ್ಟಿಲ್ ರಿಮೈನ್ಸ್ ಇನ್ ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 1. ಕೊನೆಯ ಬಾರಿಗೆ ಕರಿ ಎಸೆದಂತ ಚೆಂಡು, ಮತ್ತೊಂದು ಹೈ ಲಾಫ್ಟ್ ಶಾಟ್. ಈ ಬಾರಿ ಸೀಮಾರಿಕೆ ಹಂಚಿನಲ್ಲಿ ಹಾವಳಿ ಓಟಗಳ ಸೇರ್ಪಡೆಗಳು, ಲೆಕ್ಕಾಚಾರದ ಔಟಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓವರ್ ಮುಕ್ತಾಯ ಕರೆದ ಓವರ್ಗೆ ತರದ ಮತ್ತು 11ಕ್ಕೆ 1 ಪ್ರಮುಖ ಉದ್ರೆ ನಷ್ಟ. ಎಂಡ್ ಆಫ್ ಓವರ್ ನಂಬರ್ 1. ದ ಸ್ಕೋರ್ ಮೂವ್ಸ್ ಆನ್ ಟು 11 ಫಾರ್ ದ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಎಸೆತಗಾರಿಕೆಗಳ ಬದಲಾವಣೆ, ಹೊಸ ಬೌಲರ್ ಸೇರ್ಪಡೆ. ಬಾಬು ಈ ಪಂದ್ಯಾಟದಲ್ಲಿ ಗೆದ್ದಂತ ತಂಡ ಮುಂದಿನ ಹಂತಕ್ಕೆ ಮೇಲ್ಗೈಯನ್ನು ಸಾಗಿಸ್ತದೆ. ಕ್ವಾರ್ಟರ್ ಫೈನಲ್
ಮೂರನೆಯ ಪಂದ್ಯಾಕೂಟ ಫೀನಿಕ್ಸ್ ನ ವಿರುದ್ಧವಾಗಿ RDC. ಪುನೀತ್ ಮಾಸ್ಟರ್ ಸಾರಥದ ಫೀನಿಕ್ಸ್ ಒಂದೆಡೆ, ರುದ್ರ ಮಾಸ್ಟರ್ ಸಾರಥದ RDC ಮತ್ತೊಂದೆಡೆ. ಈ ಹಂತದಲ್ಲಿ ವೈಡ್ ಬಾಲ್ ಸೂಚನೆಗಳು ರವಾನೆ ಆಗ್ತಾ ಇದೆ. ಪುಕ್ಕಟೆ ಓಟಗಳ ಹೆಚ್ಚಳ ಮತ್ತೆ ಅಂಕೆ ಅಂಶ ಪಟ್ಟಿಯನ್ನ ಸೇರ್ತಾ ಇದೆ. Called for a wide. ಪಾಳನಿಗೆ ಎಸೆದಂತ ಚೆಂಡು ಪರ್ಫೆಕ್ಟ್ ಶಾಟ್ ಈ ಬಾರಿ ಡೀಪ್ ಮಿಡ್ ವಿಕೆಟಿನ ಸೀಮಾರೇಖೆಯ ಹೊರಭಾಗದಲ್ಲಿ ಗಮನಿಸ್ತಾ ಇದೆ. ಬಿಗ್ ಸಿಕ್ಸ್. Sixer. ಆರಂಭಿಕ ಹಂತದ ಆಟಗಾರ ಮಲ್ಲಿ ಕೊಂಚ ಮಟ್ಟಿಗೆ ಎಡವಿಕೆ ಮಾಡಿಕೊಟ್ರು. ಆದ್ರೂ ಕೂಡ ಪಳನಿ ಹಂತದಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರ ಮುಂದುವರಿಕೆನೆ ಕಾಗ್ತಾ ಇದೆ. ಪಳನಿಗೆ ಎಸೆದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ರೊಮ್ಯಾನ್ಸ್ ಲ್ಯಾಂಡ್ ಕ್ಷೇತ್ರರಕ್ಷಣ ವೈಫಲ್ಯ. ಒಂದೋಟ ಎರಡೋಟಗಳಿಗೆ ಸೀಮಿತವಾಗ್ತದೆ. ಹಾವಳಿ ಓಟಗಳ ಸೇರ್ಪಡೆ ಮತ್ತೆ ಅಂಕ ಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಎಲ್ಲ ವೀಕ್ಷಕರು ತುದಿಗಾಲಲ್ಲಿ ನಿಂತು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೈ ವೋಲ್ಟೇಜ್ ಪಂದ್ಯಾಕೂಟ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ KCCLಗೆ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೊಂದು ಸುಂದರತೆ ಹೊಡೆತ ಪರ್ಫೆಕ್ಟ್ ಶಾಟ್ ಈ ಬಾರಿ ಡೀಪ್ ಮಿಡ್ ವಿಕೆಟಿನ ಸೀಮಾರೇಖೆಯ ಹೊರಭಾಗ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಎಲ್ಲ ಆಟಗಾರರ ಮಖದಲ್ಲಿ ಮಂದಹಾಸ ಮೇಲ್ಗೈಯನ್ನು ಸಾಧಿಸ್ತಾ ಇದೆ. ಪಳನಿ ಆರ್ಭಟ ಮುಂದುವರಿಕೆ. ಪಳನಿಗೆ ಎಸೆದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಹೋದರೆ ನೆಲಕ್ಕೆ ಉಳ್ಕೊಳ್ತಾ ಇದೆ. ಮತ್ತೆ ಪಳನಿ ಆರ್ಭಟ ಮುಕ್ತಾಯವನ್ನು ಕಾಣ್ಲಿಕ್ಕಿದೆ. Beautifully taken. Wonderful catch. ಒಬ್ಬರೇ ಸೆಲೆಬ್ರೇಟ್ ಮಾಡ್ತಾರೆ. ಪಳನಿ ಆಲ್ಕಡದಿಂದ ಹೊರ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜಾಣ್ಮೆ ರೀತಿಯ ಕ್ಯಾಮಿಯೋ ರೋಲ್ ಹಂತದಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಸೇರ್ಪಡೆ ಮತ್ತೋರ್ವ ಸಾಮರ್ಥ್ಯದ ಹೊಡೆತಗಾರ ಪ್ರೇಮ್ ಪಮ್ಮಿ. ಪ್ರೇಮ್ಗೆ ಎಸೆದಂತ ಚೆಂಡು ಹಂತದಲ್ಲಿ ಹೋದರೆ ನೆಲಕ್ಕೆ ಹೊಡ್ಕೊಳ್ತಾ ಇದೆ. ಪುನೀತ್ ಮಾಸ್ಟರಿನ ಮಕ್ಕದಲ್ಲಿ ಮಂದಹಾಸ ಮೇಲ್ಗೈಯನ್ನು ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಅಣ್ಣನಿಗೆ ಬೋಗಾರೋ ಬೋಗಾರು ಎಗಾರು ಅಣ್ಣ ಬಂದ ಎಗಾರೋ ಎಗಾರು ಬೋಗಾರು ಅಣ್ಣನಿಗೆ ಬೋಗಾರೋ ಬೋಗಾರು ಎಗಾರು ಅಣ್ಣ ಬಂದ ಎಗಾರೋ ಬಂದ ಹಂತದಲ್ಲೇ ಪಮ್ಮಿ ವಾಪಸ್ ಆಡ್ಬೇಕಾಗಿತ್ತು. ಬಂದ ಪುಟ್ಟ ಹೋದ ಗುಂಡ. ಹೊಸ ಆಟಗಾರನ ಸೇರ್ಪಡೆ ಪವನ್ ಐಕಡದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. Man of the match, John. ಪರ್ಫೆಕ್ಟ್ ಶಾಟ್ ಈ ಬಾರಿ ಗ್ಯಾಪ್ ಶಾಟ್ ಮಿಡ್ ವಿಕೆಟ್ ಮೇಲ್ಭಾಗದ ಸೀಮಾರೇಖೆಯ ಹೊರಭಾಗ ಹಾರಾಟ ಸೇರ್ಪಡೆ. John
ಜಾನ್ ದಯವಿಟ್ಟು ಸ್ಟೇಜ್ ಹತ್ರ ಬನ್ನಿ. ಯು ಆರ್ ದ ಮ್ಯಾನ್ ಆಫ್ ದ ಮ್ಯಾಚ್ ಜಾನ್. ಹಡಗು ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ. ಸೆಲೆಬ್ರೇಷನ್ಸ್ ಮುಂದುವರಿಕೆ ಆಗ್ತಾ ಇದೆ. ಕೆಸಿಸಿಎಲ್ ಹೈ ವೋಲ್ಟೇಜ್ ಪಂದ್ಯಾಕೂಟ ಮೂರನೇ ದಿನದ ಆವೃತ್ತಿಯ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ 2025 ಪ್ರತಿಷ್ಠಿತ ದಾಂಡು ಚಂಡದ ಪಂದ್ಯಾಕೂಟಗಳು 3 ದಿನಗಳ ಕಾಲಕ್ಕೆ ಕ್ರಿಕೆಟಿನ ಹಂಗಮ ಜಾತ್ರೆ ವೈಭವಗಳಿಗಾಗಲೇ ನೇತಾಜಿ ಮೈದಾನದಲ್ಲಿ 3ನೇ ದಿನದ ಆವೃತ್ತಿಯನ್ನು ತಲುಪ್ತಾ ಇದೆ. ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮನದಾಳದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಳೆದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ಲೇಯರ್ ಆಫ್ ದ ಮ್ಯಾಚ್ ಗೋಸ್ ಟು ಜಾನ್ ಫ್ರಮ್ ಟೀಮ್ ಪವನ್. ದಯವಿಟ್ಟು ಜಾನ್ ಎಲ್ಲ ಇದ್ರು ತಮ್ಮ ಪ್ರಶಸ್ತಿ ಸ್ವೀಕಾರವನ್ನು ಮಾಡಿಕೊಳ್ಳಿ. ಜಾನ್ ನಿಮ್ ತಂಗಿ ಸಿಗ್ತಾರೆ, ಬನ್ನಿ ದಯವಿಟ್ಟು. ಜಾನ್ ನೀವು ಬೇಗ ಬಂದಿಲ್ಲದ್ರೆ ನಿಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ವಿಲ್ ಬಿ ಗಿವನ್ ಟು ನೋಬಡಿ. ಮೋನಿ ಶತದಂತ ಚಂಡ ಪರ್ಫೆಕ್ಟ್ ಶಾಟ್. ಈ ಬಾರಿ ಸೀಮಾರಿಕೆ ಹಂಚನೆ ತಲುಪ್ತಾ ಇದೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶಗಳು. ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ. ಮತ್ತೆ ಮೋನೀಶ್ ಎಸೆದಂತ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿ ಎಸೆತ ಹಂತದಲ್ಲಿ ಡಾಟೆಡ್ ಡೆಲಿವರಿಗಳಾಗ್ತಾ ಇದೆ. ಚೆಂಡಿಗೂ ದಂಡಿಗೂ ಸಂಪರ್ಕಗಳು ಕಾಣ್ತಾ ಇಲ್ಲ. ಚೆಂಡು ನೇರವಾಗಿ ಗೂಟ ರಕ್ಷಕನ ಸುಂದರ ಬೊಗಸೆ ಒಳಗೆ ಕೈ ಸೇರ್ತಾ ಇದೆ. ಚುಕ್ಕಿ ಎಸೆತ ಡಾಟೆಡ್ ಡೆಲಿವರಿ. ಇದರೊಂದಿಗೆ ಮತ್ತೆ ಚೆಂಡು ಸೀಮಾರೇಖೆಯ ಹೊರಭಾಗ ಮ್ಯಾಕ್ಸಿಮಮ್ 6 ಓಟಗಳ ಸೇರ್ಪಡೆಗಳು. ಕಳೆದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪ್ಲೇಯರ್ ಆಫ್ ದ ಮ್ಯಾಚ್ ಜಾನ್. ಸುಂದರತೆ ಹೊಡೆತ, ಶಾರ್ಟ್ ಪರ್ಫೆಕ್ಷನ್, ಸೀಮಾರೇಖೆಯ ಹೊರಭಾಗವನ್ನು ಗಮನಿಸ್ತಾ ಇದೆ. 6 ಓಟಗಳ ಸೇರ್ಪಡೆ. ಪವನ್ಗೆ ಎಸೆದಂತ ಚೆಂಡು. ಈ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿ ಎಸೆತ ಡಾಟೆಡ್ ಡೆಲಿವರಿ. ಮೋನೀಶ್ ಎಸೆದಂತ ಚೆಂಡು. ಈ ಹಂತದಲ್ಲಿ ಮತ್ತೆ ನೋ ಬಾಲ್ ಎನ್ನುವ ಸೂಚನೆಗಳು ರವಾನೆ ಆಗ್ತಾ ಇದೆ. 1+ ಫ್ರೀ ಹಿಟ್ಟಿನ ಅವಕಾಶಗಳು ಕೂಡ ಇರ್ತದೆ. ಪ್ರೆಷರ್ ಆನ್ ದ ಬೌಲರ್ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಫ್ರೀ ಹಿಟ್ ಅವಕಾಶಗಳಿರ್ತದೆ. ಬಹಳಷ್ಟು ಮಟ್ಟಿಗೆ ದುಬಾರಿ ಆಗ್ತಾ ಇದ್ದಾರೆ ಮೌರೀಶ್. ಫ್ರೀ ಹಿಟ್ಟಿನ ಲಾಭದಾಯಕ ಅಂಶಗಳು ಮತ್ತೆ ವೈಡ್ ಬಾಲ್ ಎನ್ನುವ ಸೂಚನೆಗಳು ನಿರ್ಣಾಯಕರು ರವಾನೆ ನೀಡ್ತಾ ಇದ್ರೆ. ಪುಕ್ಕಟೆ ಓಟಗಳ ಹೆಚ್ಚಳ ಮತ್ತೆ ಅಂಕಿ ಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ವೈಡ್ ಬಾಲ್ ಈ ರೀತಿಯ ಲೆಕ್ಕಾಚಾರದ ವೈಡ್ ಬಾಲ್ ಬಹುಶಃ ಒಂದೆಡೆ ಆರ್ಡಿಸ್ಗೆ
ಖಾತೆಯಲ್ಲಿ ಪ್ಲಸ್ ಆದಲ್ಲಿ ಮತ್ತೊಂದರ ಫಿನಿಶ್ಗೆ ಮೈನಸ್ ಆಗ್ತದೆ. ಬೀಸುವಂತ ಲೆಕ್ಕಾಚಾರ. ಲಾಂಗ್ ಆನ್ ಸೀಮಾರಿಕೆ ಅಂಚಿನಲ್ಲಿ ಕೇವಲ 2 ಓಟಗಳ ಸೇರ್ಪಡೆ. ಗುಡ್ ರನ್ ಇನ್ ಬಿಟ್ವೀನ್ ದ ವಿಕೆಟ್ಸ್ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೊನೆ 6 ಎಸೆತಗಳು ಬಾಕಿ. ತಂಡದ ಮೊತ್ತ 49ಕ್ಕೆ ಏರಿಕೆ. 49 ಫಾರ್ ದ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಎಲ್ಲಾ ರೀತಿಯ ಆಟಗಾರರು ಬಂದು ಲೆಕ್ಕಾಚಾರದ ಹೊಡೆತಗಳನ್ನ ಸೇರ್ಪಡೆ ಮಾಡಿ ಅಂಕಣದಿಂದ ಹೊರ ಹೋಗ್ತಾ ಇದ್ದಾರೆ. ಕೊನೆ 6 ಎಸೆತಗಳು ಬಾಕಿ ಉಳಿತಾ ಇದೆ. ಈ ಹಂತದ ಮತ್ತೆ ವೈಡ್ ಬಾಲ್ ಸೂಚನೆ. ಇದರೊಂದಿಗೆ ಅರ್ಧ ಶತಕದ ಪೂರೈಕೆ ಮೇಲ್ಗೈಯನ್ನು ಸಾಧಿಸ್ತಾ ಇದೆ. 50 ರನ್ಸ್. ಸುಂದರತೆ ಹೊಡೆತ, ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಬಳಸುವಟ್ಟಿಗೆ ನೆಗೆತವನ್ನು ಕಾಣುತ್ತಾ ಚೆಂಡು ಜೀವದಾನ ಲಭಿಸ್ತಾ ಇದೆ ವಿಶಾಲನಿಗೆ. ಈ ಹಂತದಲ್ಲಿ ಮತ್ತೆ ಕೇವಲ 2 ಓಟಗಳಿಗೆ ಸೀಮಿತ. ಆರ್ಡಿಸಿಯ ಎಲ್ಲ ಆಟಗಾರರ ಮುಖದಲ್ಲಿ ಮಂದಹಾಸಗಳು ಕೈಯನ್ನು ಸಾಧಿಸ್ತಾ ಇದೆ. ಎಲ್ಲ ಆಟಗಾರರು ಆಟವಾಡುವ ಇರುವರು ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಎತ್ತಲು ಮತ್ತೆ ಗ್ಯಾಪ್ ಶಾಟ್ ದಾಖಲಾತಿ. 4 ಓಟದ ಸೇರ್ಪಡೆ. ಕ್ಷೇತ್ರ ರಕ್ಷಣಾ ವೈಫಲ್ಯ. 4 ಓಟಗಳ ಹೆಚ್ಚಳ. ತಂಡದ ಮೊತ್ತ 56ಕ್ಕೆ ಏರಿಕೆ. ಬೃಹತ್ ಮೊತ್ತದ ಓಟಗಳು ಕಲೆ ಹಾಕುವ ಸಾಧ್ಯತೆಗಳು ಮೂಡಿಕೊಳ್ತಾ ಇದೆ. ಈ ಹಂತದಲ್ಲಿ ಮತ್ತೊಂದು ಬಿರುಸಿನ ಹೊಡೆತ. ಸೀಮಾರಿಕೆ ಅಂಚಿನಲ್ಲಿ ಕರಿ ಕ್ಯಾಚ್ ಅನ್ನು ಪಡ್ಕೊಂಡ್ರು ವಿಶಾಲ್. ಆರ್ಭಟ ಮುಕ್ತಾಯವನ್ನ ಕಾಣ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ. ಹೊಸ ಆಟಗಾರ ಲೆಫ್ಟಿ ಕಾರ್ತಿ ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಕೊನೆಯ 3 ಎಸೆತ ಆರಂಭಿಕ ಇನ್ನಿಂಗ್ಸ್ ಅಲ್ಲಿ ಬಾಕಿ. ತಂಡದ ಮೊತ್ತ 56. 56. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಹೋದರೆ ನೆಲಕ್ಕೆ ಉಳ್ಕೊಳ್ತಾ ಇದೆ. ನೋ ಬಾಲ್ಗಾಗಿ ಮನವಿಗಳು, ಪುರಸ್ಕಾರಗಳಾಗಿ ಲಭ್ಯವಾಗ್ತಾ ಇಲ್ಲ. ತಿರಸ್ಕಾರ ಮಾತ್ರ ಲಭ್ಯವಾಗ್ತಾ ಇದೆ. ಆಟಗಾರರು ಮತ್ತೆ ತೃತೀಯ ನೇತ್ರಕ್ಕೆ ಹೊರ ಹೋಗ್ತಾ ಇದ್ದಾರೆ. ದ ಥರ್ಡ್ ಅಂಪೈರ್ ಡಿಸಿಷನ್ ಇಸ್ ಸ್ಟಿಲ್ ಪೆಂಡಿಂಗ್. ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಕ್ಲಾಸಿಕಲ್ ಶಾಟ್. ಈ ಬಾರಿ ಡೀಪ್ ಸ್ಕ್ವೇರ್ ಲೆಗ್ಗಿನ ಸೀಮಾರಿಕೆ ಅಂಚಿನಲ್ಲಿ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ. ಇನ್ನು ಕೂಡ ಬಿರುಸಿನ ಆಟಗಾರ ಪವನ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾನೆ.
ಈ ಹಂತದಲ್ಲಿ ವೈಡ್ ಬಾಲ್ ಸೂಚನೆಗಳು ನಿರ್ಣಾಯಕರು ರವಾನೆ ನೀಡ್ತಾ ಇದ್ದಾರೆ. ಸರ್ ಅಲ್ಲಿ ಗಮನಿಸಿಕೊಳ್ಳಿ, ಪದೇ ಪದೇ ಸಮಾಲೋಚನೆಗಳಿಗೆ ಅಥವಾ ವಾದ ವಿವಾದಗಳಿಗೆ ಅವಕಾಶಗಳಿರುವುದಿಲ್ಲ. ತೃತೀಯ ನೇತ್ರಕ್ಕೆ ಹೊರ ಹೋಗ್ತಾ ಇದ್ದಾರೆ. ಸರ್ ವೈಡ್ಗಾಗಿ ಯಾವುದೇ ರೀತಿಯ ರಿವ್ಯೂಗಳು ಇರುವುದಿಲ್ಲ. ಸಮಯದ ಅಭಾವ ಇದೆ, ದಯವಿಟ್ಟು ಎಲ್ಲರೂ ಬೇಗ ಬೇಗ. ಓವರ್ ಮುಕ್ತಾಯ ಆಗಿದೆ, ಇನ್ನಿಂಗ್ಸ್ ಮುಕ್ತಾಯ. ಆರಂಭಿಕ ಹಂತದ ಆಟಗಾರರು ಈಗಾಗಲೇ ಅಂಕಣದ ಪ್ರವೇಶವನ್ನು ಮಾಡಿದ್ದಾರೆ. ಒಂದೆಡೆ ಬಾಬು, ಮತ್ತೊಂದೆಡೆ ಸಾಮರ್ಥ್ಯದ ಹೊಡೆತಗಾರ
ಚಲುವ ಅಂಕಣದ ಪ್ರವೇಶವನ್ನು ಮಾಡಿದ್ದಾರೆ. 58ರ ಟಾರ್ಗೆಟ್ ಅನ್ನು ಚೇಸ್ ಮಾಡುವ ಲೆಕ್ಕಾಚಾರದಲ್ಲಿ ಚಲುವ ಕೊಂಚ ಮಟ್ಟಿಗೆ ಮೇಲ್ಗೈಯನ್ನು ಸಾಧಿಸಬೇಕಾಗ್ತದೆ. ಕಳೆದ ಪಂದ್ಯಾಟ ಕಳೆದ ಟೂರ್ನಿಯಲ್ಲಿ ಜಾಣ್ಮೆ ರೀತಿಯ ಹೊಡೆತಗಳನ್ನು ತರದಾಗಿಸಿಕೊಂಡಂತ DPL ಮತ್ತೋರ್ವ ಸಾಮರ್ಥ್ಯದ ಹೊಡೆತಗಾರ ಕೂಡ ಚಲುವ ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಚಲುವರ ಇನ್ನಿಂಗ್ಸ್ ಈ ಹಂತದಲ್ಲಿ ಮುಂದುವರಿಕೆಯನ್ನು ಕಾಣಬೇಕಾಗ್ತದೆ. ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರದಲ್ಲಿ ಚಲುವನ ಹೊದರ ನೆಲಕ್ಕೆ ಹೊಡ್ಕೊಳ್ತಾ ಇದೆ. ದ ಬಿಗ್ ಮ್ಯಾನ್ ಡಿಪಾರ್ಟ್ಸ್ ಫ್ರಮ್ ದ ಗೇಮ್. ಕೇಶವ್ ಸರ್ ಅವರು ಕ್ರಾಸ್ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಕೇಶವ್ ಸರ್ ಫಾರ್ ಕಮಿಂಗ್ ಫಾರ್ KCCL. ಲೈವ್ ಕ್ಯಾಮ್ರಾ ದಯವಿಟ್ಟು ಇಲ್ಲಿ ಬನ್ನಿ ಟಾಸ್ ಹತ್ರ. ಭೂಷಣ್ ಮಾಸ್ಟರ್ ಮತ್ತು ಪ್ರೀತಮ್. ಚಲುವ ಆರಂಭಿಕ ಹಂತದ ಇನ್ನಿಂಗ್ಸ್ ನಲ್ಲಿ ಎಡವಿಕೆಯನ್ನು ಮಾಡಿಕೊಂಡ್ರು. ಅಂಕಣದಿಂದ ಹೊರ ಭಾಗದಲ್ಲಿ ಪಂದ್ಯಾರ್ಧ ವೀಕ್ಷಣೆ ಮಾಡ್ತಾ ಇದ್ದಾರೆ. KCCL ವೆಲ್ಕಮ್ ಸರ್. ಟಾಸ್ ರೆಡಿ ಸರ್. KCC welcome Keshav sir. ಬೇಸುವಂತ ಲೆಕ್ಕಾಚಾರ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇದರೊಂದಿಗೆ ಮಿಡ್ ವಿಕೆಟ್ ಸೀಮಾರಿಕೆಯ ಹೊರ ಭಾಗವನ್ನು ಗಮನಿಸ್ತಾ ಇದೆ. ಸಿಕ್ಸರ್ ಆರೋಟಗಳ ಸೇರ್ಪಡೆ. ಪಂದ್ಯಾಟದಲ್ಲಿ ಇನ್ನೂ ಕೂಡ ಕ್ರಿಕೆಟ್ ಒಂದು ಹಂತದ ಅದೃಷ್ಟದ ಆಟವಾಗಿರ್ತದೆ. ಈ ಪಂದ್ಯಾಟದಲ್ಲಿ ಗೆದ್ದಂತ ತಂಡ ಸೆಮಿಫೈನಲ್ ಒಂದಿನ ಎಕ್ಸ್ಟಸಿಯ ವಿರುದ್ಧವಾಗಿ ಹಣಾಹಣಿಯ ಹೋರಾಟವನ್ನು ಮಾಡ್ತದೆ. ಗಮನಿಸಿಕೊಳ್ಳಿ, ಈ ಪಂದ್ಯಾಟದಲ್ಲಿ ಗೆದ್ದಂತ ತಂಡ ಮುಂದಿನ ಹಂತದ ಸೆಮಿಫೈನಲ್ ಒಂದರ ಎಕ್ಸ್ಟಸಿ ವಿರುದ್ಧ ಹಣಾಹಣಿಯ ಹೋರಾಟವನ್ನು ಮಾಡಲಿಕ್ಕಿದೆ. Ready? We ready? Whoa. ಎರಡನೇ ಬ್ರೇಕ್ ಟು ದ ಸೆಕೆಂಡ್ ವಿಕೆಟ್ ಫಾಲ್ಸ್ ಡೌನ್. Ready. We have a special guest. We have a special guest for KCCL. Keshav sir, the toss. Sound cut. Toss madiyana. Epic is the call, and he won the toss, and he has voted for bowling. Bhushan Master. ಪಂದ್ಯಾಟ ಸಂಪೂರ್ಣವಾಗಿ RDC ಕಡೆ ಬಿಗಿತವನ್ನ ಸಾಧಿಸ್ತಾ ಇದೆ. ರುದ್ರ ಮಾಸ್ಟರಿನ ಮಖದಲ್ಲಿ ಮಂದಾಸ ಕೊಂಚ ಮಟ್ಟಿಗೆ ಮೇಲ್ಗೈಯನ್ನು ಸಾಧಿಸ್ತಾ ಇದೆ. RDC ವಿರುದ್ಧವಾಗಿ ಫಿನಿಕ್ಸ್ ಪಂದ್ಯಾಟ ಕ್ವಾರ್ಟರ್ ಫೈನಲ್ 3 ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ಹಂತದ ಪಂದ್ಯಾಟ ರಾಯಲ್ ಕಿಂಗ್ಸ್ ನ ವಿರುದ್ಧವಾಗಿ ಬಿ ಬಾಯ್ಸ್. ಮತ್ತೊಂದು ಬಲಿಷ್ಠ ತಡದ ಹಣಾಹಣಿ ಹೋರಾಟ. ಪ್ರೀತಮ್
ಅವರ ಸಾರಥ್ಯದ ರಾಯಲ್ ಕಿಂಗ್ಸ್ ಒಂದೆಡೆ ಆದ್ರೆ ಭೂಷಣ್ ಮಾಸ್ಟರ್ ಇವರ ಸಾರಥ್ಯದ ಬಿ ಬಾಯ್ಸ್ ಮತ್ತೊಂದೆಡೆ. ಈ ಪಂದ್ಯಾಟದಲ್ಲಿ ಗೆದ್ದಂತ ತಂಡ ಸೆಮಿಫೈನಲ್ ಒಂದರ ಎಕ್ಸ್ಟಸಿ ವಿರುದ್ಧವಾಗಿ ಪಂದ್ಯಾಟ ಆಡ್ತದೆ. ಗಮನಿಸಿಕೊಳ್ಳಿ, ಕ್ವಾರ್ಟರ್ ಫೈನಲ್ 3 ಜಾರಿ ಆಗ್ತಾ ಇದೆ. ಈ ಪಂದ್ಯಾಟದಲ್ಲಿ ಗೆದ್ದಂತ ತಂಡ ಸೆಮಿಫೈನಲ್ ಒಂದರ ಹಣಾಹಣಿಯ ಹೋರಾಟ ಎಕ್ಸ್ಟಸಿಯ ವಿರುದ್ಧವಾಗಿ ಮಾಡಬೇಕಾಗ್ತದೆ. ಪದೇ ಪದೇ ತಿಳಿಸ್ತಾ ಇದ್ದೇವೆ. ಸರ್ ಆದಷ್ಟು ಬೇಗ ಪಂದ್ಯದ ಮುಂದುವರಿಕೆಯನ್ನು ಮಾಡಿಕೊಳ್ಳಿ ಸರ್. ಅಂಪೈರ್ಸ್ ಗಮನಿಸಿಕೊಳ್ಳಿ. ಹೊಸ ಬೌಲರ್ನ ಸೇರ್ಪಡೆ ಲೆಫ್ಟಿ ಕಾರ್ತಿ ಎಸದಂತ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಅಕ್ರಾಸ್ ದಿ ಲೈನ್ ನಲ್ಲಿ ಯಾರ್ಕರ್ ಮಾದರಿ ರೂಪದ ಎಸೆತಗಳು ಜಾರಿ ಆಗ್ತಾ ಇದೆ. ಚುಕ್ಕಿ ಎಸೆತ ಜಿಲಿವಾರಿ ಬೇಸುವಂತ ಪ್ರಯತ್ನಗಳು ಶಣಕಾಳ ಗಾಳಿ ತೇಳ್ತಾ ಇತ್ತು. ಮಿಡ್ ವಿಕೆಟ್ ಸಿ ಮಾ ರೆಕ್ಕೆ ಹೊರಭಾಗವನ್ನು ಗಮನಿಸ್ತಾ ಇದೆ. ಮ್ಯಾಕ್ಸಿಮಮ್ 6 ಓಟಗಳ ಸೇರ್ಪಡೆ. ಮೊದಲ ಹಂತದ ಕ್ವಾರ್ಟರ್ ಫೈನಲ್ 4ರ ಪಂದ್ಯ ರಾಯಲ್ ಕಿಂಗ್ಸ್ ನ ವಿರುದ್ಧವಾಗಿ ಬಿ ಬಾಯ್ಸ್ ಇದಾಗಲೇ ನಾಡು ಚುಮಿಕೆಲ ವಿಜಯವನ್ನು ತಮ್ಮದಾಗಿಸಿಕೊಂಡಂತ ರಾಯಲ್ ಕಿಂಗ್ಸ್ ಫೀಲ್ಡ್ ಫಸ್ಟ್ ಎನ್ನುವ ಡಿಸಿಷನ್ ಅನ್ನು ನೀಡ್ತಾ ಇದ್ದಾರೆ. ಪ್ರೀತಮ್ ಅವರ ಸಾರಥ್ಯದ ರಾಯಲ್ ಕಿಂಗ್ಸ್ ಒಂದೆಡೆ ಆದ್ರೆ ಭೂಷಣ್ ಮಾಸ್ಟರ್ ಸಾರಥ್ಯದ ಬಿ ಬಾಯ್ಸ್ ಮತ್ತೊಂದೆಡೆ. ಮತ್ತೊಂದು ಸುಂದರತೆ ಹೊಡೆತ ಶಣಕಾಲ ಗಾಳಿಯಲ್ಲಿ ತೇಳ್ತಾ ಇತ್ತು. ಹೋದರೆ ನೆಲಕ್ಕೆ ಹೇಳ್ಕೊಳ್ತಾ ಇದೆ. ಮತ್ತೊಂದು ಹೋದರೆ ದ ಥರ್ಡ್ ವಿಕೆಟ್ ಗೋಸ್ ಡೌನ್. Beautiful ball and beautiful catch. Welcoming Satya Master on the ground. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ. ಬಂದ ಹಂತದಲ್ಲಿ ಬೆಳಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರ. ಕರಿ ಹೋದರೆ ನೆಲಕ್ಕೆ ಹೊಡ್ಕೊಳ್ತಾ ಇದೆ. ಬಂದ ಪುಟ್ಟ ಹೋದ ಗುಡ್ಡ मशीन लेके मारता तुम्हें कौन रे उन्हें मैच मने सस्ता नशा को मशीन लेके मारता तुम्हें ಕೂಳಗೆ ಕೂಳೆ ಕೊಡೋದು ನಮ್ಗೆ ಇಲ್ಲ ಸಿಟ್ಟು ಗಂಜಲಿ ಮಾಡ್ಕೊಂಡು ಬಂದ್ರೆ ಕುಯ್ದೋಯ್ತೀಯೋ ಜುಟ್ಟು. ಹೊಸ ಆಟಗಾರರ ಸೇರ್ಪಡೆ ದಿಲೀಪ್ ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪಂದ್ಯಾಟದ ಮೇಲ್ಗೈಯನ್ನು ಆಡಿಸಿ ತಂಡ ಸಾಧಿಸ್ತಾ ಇದೆ. ಎಲ್ಲ ಆಟಗಾರರ ಪಕ್ಕದಲ್ಲಿ ಬಂದ ಹಾಸ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಕಾರ್ತಿ ಎಸೆದಂತ ಚೆಂಡು ಯಾರ್ಕರ್ ಮಾದರಿ ರೂಪದ ಎಸೆದಲ್ಲೇ ಬಂದಿತ್ತು. ಓಟಗಳಿಗೆ ಅವಕಾಶಗಳಿಲ್ಲ. ವೈಡ್ ಬಾಲ್ಗಾಗಿ ಮನವಿಗಳು ಕೂಡ ತಿರಸ್ಕಾರಗಳು ಲಭ್ಯವಾಗ್ತಾ ಇಲ್ಲ. ಚುಕ್ಕಿ ಎಸೆತ ಜಿಲಿವಾರಿ. ಕರೆರಡಿಸಿದ ಬಾಕಿ 5ನೇ ಬಾರಿಗೆ ಮತ್ತೆ ಕಾರ್ತಿ ಎಸೆದಂತ ಚೆಂಡು ಬೀಸುವಂತ ಲೆಕ್ಕಾಚಾರ.
ಶಾರ್ಟ್ ಮಿಡ್ ವಿಕೆಟ್ ಸೀಮಾರಿಕೆ ಹಂಚಿನಲ್ಲಿ ಕೇವಲ 1 ಓಟಗಳ ಸೇರ್ಪಡೆಗಳು. ಈಗಾಗಲೇ ಕಳೆದ ಪಂದ್ಯಾಟದಲ್ಲಿ ರೋಚಕ ವಿಜಯವನ್ನು ತಮ್ಮದಾಗಿಸಿಕೊಂಡಂತ ಪವನ್ ಮಾಸ್ಟರ್ ಕೂಡ ನಮ್ಮೊಂದಿಗೆ ಜೊತೆಗೂಡ್ತಾ ಇದ್ರೆ ತಮಗೆ ಹೃತ್ಪೂರ್ವಕದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಚೆಕ್. ಹಲೋ, ರುದ್ರಾ ಮಾಸ್ಟರ್ ಬೌಲಿಂಗ್ ಮಾಡೋದಲ್ಲಿ ಪರ್ ಅವರ್ಗೆ 5,000 ರೂಪಾಯಿ ಕೊಡಲಾಗುತ್ತದೆ. ಕ್ಯಾಚ್ ಹಿಡಿದಲ್ಲಿ 10,000 ಬಹುಮಾನ. ಮುಂದಿನ ಹಂತದ ಪಂದ್ಯಾಟಕ್ಕಾಗಿ ಗಮನಿಸಿಕೊಳ್ಳಿ. ರಾಯಲ್ ಕಿಂಗ್ಸ್ ನ ವಿರುದ್ಧವಾಗಿ ಬಿ ಬಾಯ್ಸ್ ಪ್ರೀತಮ್ ಅವರ ಸಾರಥ್ಯದ ರಾಯಲ್ ಕಿಂಗ್ಸ್ ಒಂದೆಡೆ ಆದ್ರೆ ಭೂಷಣ್ ಮಾಸ್ಟರ್ ಇವರ ಸಾರಥ್ಯದ ಬಿ ಬಾಯ್ಸ್ ಮತ್ತೊಂದೆಡೆ ಮುಂದಿನ ಹಂತದ ಪಂದ್ಯಾಟ ಆಡ್ಲಿಕ್ಕಿದ್ದಾರೆ. ನಿನ್ನೆ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪೆಂಡಿಂಗ್ ಇದೆ. ಪ್ರಜ್ವಲ್ ಗೌಡ ಪ್ಲೀಸ್ ಕಮ್ ಅಂಡ್ ಕಲೆಕ್ಟ್ ಯುವರ್ ಮ್ಯಾನ್ ಆಫ್ ದ ಮ್ಯಾಚ್. ಜಾಣ್ಮೆ ರೀತಿಯ ಕ್ಷೇತ್ರರಕ್ಷಣೆ ಕೊಂಚ ಮಟ್ಟಿಗೆ ಎಡವಿಕೆನೆ ಕಾಣ್ತಾ ಇದೆ. ಎಫರ್ಟ್ಸ್ ಹಾಕಿದ್ರೆ ಕೂಡ ಕ್ಯಾಚ್ ಕೈ ಸೇರ್ತಾ ಇಲ್ಲ. ಕೇವಲ 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. Blue Boys team, Prajwal Gowda, man of the match, yesterday's match. Please come and collect your man of the match. ನಿನ್ನೆ ದಿನದ ಪಂದ್ಯಶ್ರೇಷ್ಠ ಪ್ರಶಸ್ತಿ ನೀಡಲಾಗಿಲ್ಲ, ಗಮನಿಸಿಕೊಳ್ಳಿ. ಪ್ರಜ್ವಲ್ ಗೌಡ ಫ್ರಮ್ ಸೀಮಾರಿಕೆ ಅಂಚಿನಲ್ಲಿ ಶ್ರೀ ಕ್ಷೇತ್ರ ರಕ್ಷಣೆ ಮಾಡಿದ್ರು, ಕೊಂಚ ಮಟ್ಟಿಗೆ ಎಡವಿಕೆಯನ್ನು ಮಾಡಿಕೊಂಡ್ರು. 6 ಓಟಗಳ ಸೇರ್ಪಡೆಗಳು. ಹೇಳು ಜೋರಾಗ್ ನೀನು, ನಂಗೂ ಟೈಮ್ ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ. ಹಾಕೋ ಸ್ವರ್ಗಗಳ ಡರ್ ನೋಡು, ದುನಿಯಾ ವೈಡರ್ ತಾಳ್ಮೆ. ಬೀಸುವಂತ ಲೆಕ್ಕಾಚಾರ, ಇದರೊಂದಿಗೆ ಹೋದರೆ ಮತ್ತೆ ನೆಲಕ್ಕೆ ಹೊಡ್ಕೊಳ್ತಾ ಇದೆ. ಮತ್ತೊಂದು ಬ್ರೇಕ್ ಥ್ರೂ. ಎಲ್ಲಾ ರೀತಿಯ ಪಂದ್ಯಾಟದಲ್ಲಿ ಬಿಗಿತವನ್ನ ಕಟ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯ ಬಿರುಸಿನ ಆಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹೋದರೆಗಳು ಮಾತ್ರ ಅದು ಸುಂದರ್ ಹೇಳು ಜೋರಾಗ್ ನೀನು, ನಂಗೂ ಟೈಮ್ ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ. ಹಾಕೋ ಸ್ವರ್ಗಗಳ ಡರ್ ನೋಡು, ದುನಿಯಾ ವೈಡರ್ ತಾಳ್ಮೆ. ಇರಲಿ ಚೂರು, ನಂಗೂ ಟೈಮ್ ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಕಷ್ಟಗಳು ಬರ್ತಿರ್ತಾವೆ. ಯೋಚನೆ ಸೈಲೆಂಟ್ ಆಗಿ ಬ್ಯಾಗಲ್ಲಿ ಕೂತಿರ್ತಾನೆ. ಯೋ ಅನ್ಕೊಂಡಿದ್ದಾಗಲ್ಲ ತಾಳೆ ಮಾತ್ರ ಕೆಡ್ಸ್ಕೋಬೇಡ. ಯೋ ನಮ್ಮೂರು ಒಳ್ಳೆ ಟೈಮು ಬಂದೇ ಬರ್ತಾರೆ. ನೋಡ್ಬಾರಿ ಯಾವ ಪೀಡಿಯಾನೆ ಓದಿಕೊಂಡ್ರು. ಹೊಸ ಆಟಗಾರನ ಸೇರ್ಪಡೆ ಸ್ಯಾಂಡಿಗೆ ಎಸೆದಂತ ಚೆಂಡು ಬೀಸುವಂತ ಲೆಕ್ಕಾಚಾರಗಳು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಕ್ರಾಸ್ ದಿ ಲೈನ್ ಬಂದು ಹೊಡೆಯಲು ಯತ್ನಗಳು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತ ಮಾತ್ರ ಈ ಹಂತದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 8ರ ಮುಂದೆ 37ರ ಅವಶ್ಯಕತೆ. ಕ್ರಿಕೆಟ್ ಒಂದು ಹಂತದ ಅದೃಷ್ಟದ ಆಟವಾಗಿದ್ರು ಕೂಡ ಕೊಂಚ ಮಟ್ಟಿಗೆ ಯಾವುದೇ ರೀತಿಯ ವಿಜಯದ ಹಾದಿ ತಲುಪಿಸುವ ಲೆಕ್ಕಾಚಾರಗಳು ಕಂಡು ಬರ್ತಾ ಇಲ್ಲ. ಆರಂಭಿಕ ಹಂತದ ಆಟಗಾರ ಚಲುವನ ಮೇಲೆ ಸಾಕಷ್ಟು ಮಟ್ಟಿಗೆ ಭರವಸೆ ಇತ್ತು. ಚಲುವ ಈ ಟೂರ್ನಮೆಂಟ್ ಅಲ್ಲಿ ಯಾವುದೇ ರೀತಿಯ ಲೆಕ್ಕಾಚಾರದ ಹೊಡೆತಗಳನ್ನು ಮಾಡ್ತಾ ಇಲ್ಲ. ಅಂಕಣದಿಂದ ಹೊರಭಾಗದಲ್ಲಿ ಕೇವಲ ಪಂದ್ಯಾಟದ ವೀಕ್ಷಣೆ ಮಾತ್ರ ಮಾಡ್ತಾ ಇದ್ದಾರೆ. ಪವನ್ ಎಸೆದಂತ ಚೆಂಡು, ರನ್ಔಟ್ ಆಗೋ ಅವಕಾಶಗಳು. ಹಂತದಲ್ಲಿ ಓಟಗಳಿಗೆ ಮತ್ತೆ ಅವಕಾಶಗಳಿಲ್ಲ. ಚುಕ್ಕೆ ಎಸೆತದೊಂದಿಗೆ ಓವರ್ ಮುಕ್ತಾಯ. 6ರ ಮುಂದೆ 6 ಬರಾಬರಿ ಸಿಕ್ಸರ್ಗಳು ಬಂದ್ರೆ ಮಾತ್ರ ಪಂದ್ಯಾಟದ ಚಿತ್ರಣ ಬದಲಾಗುವ ಸಾಧ್ಯತೆಗಳಿರ್ತದೆ. 6 ಎಸೆತ 36ರ ಅವಶ್ಯಕತೆ. 636 ದ ಇಕ್ವೇಷನ್. 6 balls and 36 runs. Each ball 6 runs required. 6 to 36. ಸುಂದರತೆ ಚೆಂಡು, ವೈಡ್ ಬಾಲ್ ಎನ್ನುವ ಸೂಚನೆಗಳು ಕೊನೆ ಹಂತದಲ್ಲಿ ದಾಖಲಾತಿ ಆಗ್ತಾ ಇದೆ. ಚಾಲ್ತಿಯ ಕೊನೆ 6 ಎಸೆತಕ್ಕಾಗಿ ಹೊಸ ಬೌಲರ್ನ ಸೇರ್ಪಡೆ ವಿಶಾಲ್.
ಸಾಕಷ್ಟು ಮಟ್ಟಿಗೆ RCBಗೆ ನೆಟ್ ಬೌಲರ್ ಆದಂತ ಮತ್ತೋರ್ವ ಸಾಮರ್ಥ್ಯದ ಎಸೆತಗಾರ ಕೂಡ ವಿಶಾಲ್ ಚಾಲ್ತಿಯ ಕೊನೆ 6 ಎಸೆತಕ್ಕಾಗಿ ಪರಿಚಯ ಆಗ್ತಾ ಇದ್ದಾನೆ. ಸುಂದರತೆ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಪ್ರೇಮ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶ. ಒಂದಾಕದ ಹೆಚ್ಚಳ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 5ರ ಮುಂದೆ 34 ಅವಶ್ಯಕತೆ. 5 balls 34 runs the equation. ವಿಶಾಲ ಎಸೆದಂತ ಚೆಂಡು ಪೂರ್ಣಾಂತರವಾಗಿ ಬಿದ್ದಿತ್ತು. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಹೋದರೆ ನೆಲಕ್ಕೆ ಉಳ್ಕೊಳ್ತಾ ಇದೆ. ಮತ್ತೆ ಸೆಲೆಬ್ರೇಷನ್ಸ್ ವಾಪಸ್ಸನ್ನ ನೀಡ್ತಾ ಇದ್ದಾರೆ. ಕಾರ್ತಿಕ್ Tit for tat celebration. ಥ್ಯಾಂಕ್ ಯು ಮ್ಯಾಮ್. ದಿಲೀಪ್ ಒಂದು ಹಂತದಲ್ಲಿ ವಿಕೆಟ್ ಅನ್ನು ತಗೊಂಡು ಸೆಲೆಬ್ರೇಷನ್ ಮಾಡಿದ್ರು. ಕಾರ್ತಿಕ್ ಮತ್ತೆ ಲೆಕ್ಕಾಚಾರದ ವಾಪಸ್ಸನ್ನು ಮಾಡಿಬಿಡ್ತಾ ಇದ್ದಾರೆ. ಹೋದರೆ ಮತ್ತೊಂದು ನೆಲಕ್ಕೆ ಉಳ್ಕೊಳ್ತಾ ಇದೆ. ಸುಂದರತೆಯ ಚೆಂಡು. ಹಂತದಲ್ಲಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಎನ್ನುವ ಸೂಚನೆಗಳು. ಮುಂದಿನ ಹಂತದ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಕೂಟ. ಪ್ರೀತಮ್ ಅವರ ಸಾರಥ್ಯದ ರಾಯಲ್ ಕಿಂಗ್ಸ್ ಒಂದೆಡೆ ಆದ್ರೆ ಮತ್ತೊಂದೆಡೆ ಭೂಷಣ್ ಮಾಸ್ಟರ್ ಸಾರಥ್ಯದ ಬಿ ಬಾಯ್ಸ್. ಮತ್ತೊಂದು ಹೋದರೆಗಳ ನಷ್ಟ. We have the hero Samarjit with us for KCCL. Welcome, Samarjit sir. We have KCCL welcoming Samarjit sir, the hero. We welcome you. KCCL ಗೆ ಮತ್ತೋರ್ವ ಅತಿಥಿ ಗಣ್ಯರು ಸಮರ್ಜಿತ್ ಸರ್ ಈಗಾಗಲೇ ನಮ್ಮೊಂದಿಗೆ ಜೊತೆಗೂಡ್ತಾ ಇದ್ರೆ ಅವ್ರಿಗೂ ಕೂಡ KCCL ಪರವಾಗಿ, ಟೂರ್ನಮೆಂಟಿನ ಪರವಾಗಿ, ಆಯೋಜಕರ ಪರವಾಗಿ ಹೃತ್ಪೂರ್ವಕದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದುನಿಯಾ ವೈಡರ್ ತಾಳ್ಮೆ ಇರಲಿ ಚೂರು, ನಮಗೂ ಟೈಮ್ ಬರುತ್ತಾ, ಒಳ್ಳೆ ಟೈಮ್ ಬರುತ್ತಾ, ಒಳ್ಳೆಯವ್ರಿಗೆ ಯಾವಾಗ್ಲೂ ಕಷ್ಟಗಳು ಬರ್ತಿರ್ತಾವ. We have ಸುಂದರತೆ ಹೊಡೆತ ರನ್ಔಟ್ ಆಗೋ ಅವಕಾಶಗಳು. ಒಂದೋಟದ ರಿಸ್ಕ್ ಸಿಂಗಲ್ ಪೂರೈಕೆ ಆಗ್ತಾ ಇದೆ. and we are honoring Karate Master for teaching excellent for the student. Congratulations, a Karate Master. ಜೋರಾಗಿ ಚಪ್ಪಾಳೆ ಬರಲಿ and continue. ವಿಶಾಲ ಸದಂತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಜಾಂಪ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶ. ಗಗನ ಮಾಸ್ಟರ್ಗೆ, ಕನ್ನಡ ಮಾಸ್ಟರ್ಗೆ ಹಾನರಿಂಗ್ ಮಾಡ್ತಾ ಇದ್ದಾರೆ. ಕೊನೆಯ ಸತ 1ರ ಮುಂದೆ 31ರ ಅವಶ್ಯಕತೆ ಬರಲಿ. ಥ್ಯಾಂಕ್ ಯು. RDC ಸಂಪೂರ್ಣವಾಗಿ ಬಿಗಿತವನ್ನ ಸಾಧಿಸ್ತಾ ಇದೆ. ಬ್ಲಾಕ್ ಬೆಲ್ಟ್ ಗಗನ ಮಾಸ್ಟರ್. ಪೂರ್ಣಾಂತರವಾಗಿ ಬಿದ್ದಂತ ಮತ್ತೊಂದು ಹೋದರೆ ಇದನ್ನ ಕೇಳಿಕೊಳ್ತಾ ಇದೆ. ಇದರೊಂದಿಗೆ ಮೇಲ್ಗೈಯನ್ನು ಸಾಧಿಸುವ ಲೆಕ್ಕಾಚಾರದಲ್ಲಿ ಎಲ್ಲ ರೀತಿಯ ಸೆಲೆಬ್ರೇಷನ್ಸ್ ಮುಂದುವರಿಕೆ ಕಾಣ್ತಾ ಇದೆ. ನಿನ್ನಂಗೆ ಯಾರೂ ಇಲ್ಲ, ಸೈಡ್ ಇಟ್ಟು ಹೋಯ್ತಾ ಇಲ್ಲ. ಗುರುವೇ ನಿನ್ನಾಟವಲ್ಲೋ, ಗುರುವೇ ನಿನ್ನಾಟ. We have Samarjit Lankesh with us for KCCL. We welcome you, sir. Samarjit Lankesh, sir. KCCL ಗೆ ಮತ್ತೋರ್ವ ಅತಿಥಿ ಗಣ್ಯರು, ಶ್ರೀಯುತ ನಟರು ಸಮರ್ಜಿತ್ ಸರ್ ಅವರಿಗಾಗಲೇ ನಮ್ಮೊಂದಿಗೆ ಜೊತೆಗೂಡ್ತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮೊದಲ ಹಂತದ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಕೂಟಗಳು ಬಾಕಿ ಉಳಿತಾ
ಸಂಭ್ರಮದ ಸಾಧ್ಯತೆ ರಾಯಲ್ ಕಿಂಗ್ಸ್ ಒಂದಡೆ ಆದ್ರೆ ಭೂಷಣ್ ಮಾಸ್ಟರ್ ಸಾಧ್ಯತೆ ಸೋಲನ್ನ ಕಾಣಲಾರದ ಬಿ ಬಾಯ್ಸ್ ಮತ್ತೊಂದೆಡೆ